ವಿರುದ್ಧ ಮುಂದುವರೆದ ಸಂಘದ ಮುನಿಸು. ಅಳಿಸಿದ್ಯಾ ಹಾಗಾದ್ರೆ ಮೋದಿ ಮತ್ತು ಸಂಘದ ಸಂಬಂಧ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮೋದಿಗೆ ಮತ್ತೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮೋಹನ್ ಭಾಗವತ್. ಮೋಹನ್ ಭಾಗವತ್ RSS ನ ಮುಖ್ಯಸ್ಥರು. ದೇವರೆಂದು ನಮ್ಮನ್ನ ಸ್ವಯಂ ಘೋಷಿಸಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ನರೇಂದ್ರ ಮೋದಿಗೆ ಭಾಗವತ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯ ವೇಳೆ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ರು ನರೇಂದ್ರ ಮೋದಿ. ತಾನು ಬಯೋಲಾಜಿಕಲ್ ಆಗಿ ಹುಟ್ಟಿಲ್ಲ ಅಂತ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ರು. ದೇವರೇ ನನ್ನನ್ನ ಇಲ್ಲಿಗೆ ಕಳಿಸಿದ್ದಾನೆ ಅಂತ ಮೋದಿ ಹೇಳಿದ್ರು. ಮೋದಿಯ ಅದೇ ಹೇಳಿಕೆಗೆ ಮೋಹನ್ ಭಾಗವತ್ ಟಾಂಟ್ ಅನ್ನ ಕೊಟ್ಟಿದ್ದಾರೆ. ಮಿಂಚಿನಂತೆ ಹೊಳಿಬೇಕೆಂದು ಕೆಲವರು ಭಾವಿಸ್ತಾರೆ. ಆದ್ರೆ ಸಿಡಿಲ ನಂತರ ಮೊದಲಿಗಿಂತ ಹೆಚ್ಚು ಕತ್ತಲೆಯಾಗುತ್ತೆ. ಹಾಗಾಗಿ ಕೆಲಸಗಾರರು ದೀಪಗಳಂತೆ ಉರಿಬೇಕು ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಏನೋ ಅಗತ್ಯವಿದ್ದಾಗ ಮಾತ್ರ ಹೊಳಿಬೇಕು ಅಂತ ಭಾಗವತ್ ಈಗ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಏನೋ ಮಣಿಪುರ ಘಟನೆಯನ್ನ ಪ್ರಸ್ತಾಪಿಸಿ ಭಾಗವತ್ ಕೂಡ ಟೀಕೆಯನ್ನ ಮಾಡಿದ್ದಾರೆ. ಮಣಿಪುರದಲ್ಲಿ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ. ಮಣಿಪುರದಲ್ಲಿ ಸುರಕ್ಷತೆಗೆ ಯಾವುದೇ ಗ್ಯಾರಂಟಿ ಇಲ್ಲ. ಅಲ್ಲಿನ ಜನಜೀವನ ಬಹಳ ಶೋಚನೀಯವಾಗಿದೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ನೇರವಾಗಿನೇ ಕೇಂದ್ರದ ವೈಫಲ್ಯದ ಬಗ್ಗೆ ಬೇಸರವನ್ನ ಹೊರಗಾಕಿದ್ದಾರೆ. ಮೋದಿ ವಿರುದ್ಧ ಮೋಹನ್ ಭಾಗವತ್ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ನರೇಂದ್ರ ಮೋದಿ ಮತ್ತು ಸಂಘದ ಸಂಬಂಧ ಹಳಸಿದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅಂತದ್ದೊಂದು ಸಾಕಷ್ಟು ಬಹಿರಂಗ ಹೇಳಿಕೆಗಳು ಈಗ ಎಲ್ಲೆಡೆ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಮೋದಿ ವಿರುದ್ಧ ಮುಂದುವರೆದು ಬಿಟ್ಟಿದೆಯಾ ಹಾಗಾದ್ರೆ ಸಂಘದ ಮುನಿಸು? ಈಗ ನರೇಂದ್ರ ಮೋದಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮೋಹನ್ ಭಾಗವತ್. RSS ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಬಹಿರಂಗವಾಗಿನೇ ನರೇಂದ್ರ ಮೋದಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ದೇವರೆಂದು ನಮ್ಮನ್ನ ಸ್ವಯಂ ಘೋಷಿಸಿಕೊಳ್ಳಬಾರದು. ಪರೋಕ್ಷವಾಗಿನೇ ನರೇಂದ್ರ ಮೋದಿ ಅವರು ಕಳೆದ ಚುನಾವಣೆಯ ಹೊತ್ತಲ್ಲಿ ಕೊಟ್ಟಂತ ಹೇಳಿಕೆಯನ್ನ ಮತ್ತೆ ಪ್ರಸ್ತಾಪ ಮಾಡಿ ಅದಕ್ಕೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ನಾನು ಬಯೋಲಾಜಿಕಲ್ ಆಗಿ ಹುಟ್ಟಿಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ದೇವರೇ ನನ್ನನ್ನ ಇಲ್ಲಿಗೆ ಕಳಿಸಿದ್ದಾನೆ ಅಂತ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಚುನಾವಣೆಯ ಹೊತ್ತಲ್ಲಿ, ಲೋಕಸಭೆಯ ಚುನಾವಣೆಯ ಹೊತ್ತಲ್ಲಿ. ಅದಕ್ಕೆ ಈಗ ಮೋಹನ್ ಭಾಗವತ್ ಅವರು ಮತ್ತೆ ಟೀಕೆಯನ್ನ ಮಾಡಿದ್ದಾರೆ. ಕೆಲಸಗಾರರು ದೀಪಗಳಂತೆ ಉರಿಬೇಕು, ಅಗತ್ಯವಿದ್ದಾಗ ಮಾತ್ರ ಹೊಳಿಬೇಕು ಅನ್ನೋದನ್ನ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಮಣಿಪುರದ ಘಟನೆಯನ್ನ ಪ್ರಸ್ತಾಪಿಸಿ ಟೀಕೆಯನ್ನ ಮಾಡಿದ್ದಾರೆ. ಮಣಿಪುರದಲ್ಲಿ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದೆ. ಏನೋ ಮಣಿಪುರದಲ್ಲಿ ಸುರಕ್ಷತೆಗೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲ ಅಂತ ಹೇಳುವುದರ ಮೂಲಕವಾಗಿ ನೇರವಾಗಿನೇ ಕೇಂದ್ರದ ವೈಫಲ್ಯದ ಬಗ್ಗೆ ಬೇಸರವನ್ನ ಹೊರಗಾಕಿದ್ದಾರೆ. ಮೋದಿ ವಿರುದ್ಧ ಮೋಹನ್ ಭಾಗವತ್ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. असं काही झालं की ते कानाच्या इथूनच परत जावं, मनात येऊ नये, याच्यासाठी परिश्रम करावे लागतात. ते त्याच्यापासून वाचलं पाहिजे. आणि म्हणून आपलं जीवन जितकं चांगलं करता येईल तितकं करावं. म्हणजे चमकू नये कोणी असं मी म्हणत नाही. प्रत्येकाने देवभात झालं पाहिजे. परंतु देव आपण झालो की नाही हे लोक ठरवतील. आपण मी देव झालो असं मानू नये. हा जो आदर्श आहे हा आदर्श भैयाजींच्या रूपाने आपल्या समोर आहे. अशा 2-3 गोष्टी मला त्या चरित्रात जाणवतात. भैयाजींना मी कधी पाहिलं नाही. मी प्रचारक जाण्याच्या अगोदर ते मणिपूरमध्ये गेले आणि प्रचारक झाल्यावर बाहेर प्रवास आपल्या प्रांताच्या मिळेल अशी जबाबदारी येईपर्यंत दुसरीकडे कुठे कुठे फिरत राहिलो. विदर्भाच्या पलीकडचा महाराष्ट्र सुद्धा मी शारीरिक प्रमुख झाल्यानंतर पाहिला. त्याच्यामुळे माझी फार कमी ऐकून माहित होतं नंतर, पण पाहिलं नाही कधी मी. परंतु पाहिलं नाही तरीही जे ऐकलं आहे आणि जे आता वाचलं या पुस्तकात त्याच्यावरून लक्षात येतं की आमच्यासारख्या कार्यकर्त्यांना किंवा कार्य करू इच्छिणाऱ्या आपणा सर्वांकरता कोणची प्रेरणा, कशी प्रेरणा डोळ्यासमोर ठेवून चांगली वाटचाल करता येईल तर ती ही प्रेरणा आहे. आणि म्हणून पुस्तक उपलब्ध आहे इथे, तर ते जरूर विकत घ्या.